ಎಲ್ಲ ಕನ್ನಡ ಪ್ರೇಮಿಗಳಿಗೆ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಮೋಹನ್ ಲಾಲ್ ಅವರ ಸಿನಿಮಾ ರಿಲೀಸ್ ಆಗಿದೆ. ಬೆಂಗಳೂರಲ್ಲಿ ತುಂಬ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಯುದ್ಧಕಾಂಡ ಸಿನಿಮಾನ ನೋಡೋಕೆ ಹೋಗಿದ್ವಿ, ಅಜಯ್ ರಾವ್ ಅವ್ರದ್ದು. ಆ ಯುದ್ಧಕಾಂಡ ಸಿನಿಮಾ ತುಂಬ ಅದ್ಭುತವಾಗಿ ಅಜಯ್ ರಾವ್ ಅವ್ರು ಮಾಡಿದ್ದಾರೆ. ಸೊ ಅದರ ಬಿಫೋರು ಈ ಮೋಹನ್ ಲಾಲ್ ಅವ್ರ ಸಿನಿಮಾ ನಡೀತಾ ಇತ್ತು. ಅಲ್ಲಿ ಪಾರ್ಕಿಂಗಲ್ಲಿ ವೆಹಿಕಲ್ಗಳು ನಿಂತಿರೋದು ನೋಡಿ ತುಂಬ ಶಾಕ್ ಆಯ್ತು ನನಗೆ. ನೋಡಿ ಎಷ್ಟೊಂದು ವೆಹಿಕಲ್ಗಳು ಪಾರ್ಕ್ ಮಾಡಿದ್ದಾರೆ, ಅಷ್ಟೊಂದು ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾರೆ. ಶೋ ಮುಗಿಸ್ಕೊಂಡು ನೋಡಿ ಎಲ್ಲರೂ ಬರ್ತಾಯಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಮಗೆ ಅವ್ರ ಮೇಲೆ ಏನು ಬೇಜಾರಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡೋ ಕಲಾಭಿಮಾನಿಗಳು ಕಮ್ಮಿ ಆಗಿದ್ದಾರೆ ಒಂದು ಬೇಜಾರ ಸಂಗತಿ. ಯಾಕಂದರೆ ನೋಡಿ, ಅವರು ಕೇರಳದಿಂದ ಇಲ್ಲಿ ಬಂದು ಕೆಲಸಕ್ಕೆ ಬಂದು ಅವರು ಫ್ರೀ ಮಾಡಿಕೊಂಡು ಮಲಯಾಳಂ ಸಿನಿಮಾನ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಏನು ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾಯಿದೆ. ಈ ಥರ ಅಭಿಮಾನಿಗಳು ಇಲ್ಲಿ ಅವ್ರನ್ನ ಅಷ್ಟೊಂದು ಮೆಚ್ಕೊಂಡು ಅವ್ರ ಸಿನಿಮಾನ ನೋಡ್ತಾ ಇದ್ದಾರೆ, ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡೋ ವಿಷಯ ಅದು. ನಮಗೆ ಬೇಜಾರಿಲ್ಲ. ಆದರೆ ಇದೇ ಥರ ನಮ್ಮ ಕನ್ನಡ ಜನತೆ, ನಮ್ಮ ಕೃಷ್ಣ ಅಜಯ್ ಅವರು ಯುದ್ಧಕಾಂಡ ಸಿನಿಮಾ 2 ಮಾಡಿದಾರಲ್ಲ, ಅದಕ್ಕೂ ಸಪೋರ್ಟ್ ಮಾಡಿ. ಶೋ ಟೈಮಿಂಗ್ ನೋಡ್ಕೊಂಡು ನೀವು ಮೂವಿನ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಕನ್ನಡ ಸಿನಿಮಾನ ಇದೇ ಥರ ಯಶಸ್ವಿ ಆಗಬೇಕು. ಇದೇ ಥರ ನೋಡಿ ಹೆಂಗೆ ಫ್ಯಾಮ್ಲಿ ಎಲ್ಲ ಹೋಗಿ ಸಿನಿಮಾ ನೋಡ್ತಾಯಿದ್ದಾರೆ. ಅಜಯ್ ರಾವ್ ಅವ್ರ ಸಿನಿಮಾನು ಕೂಡ ಅದೇ ಫ್ಯಾಮ್ಲಿ ಕೂತ್ಕೊಂಡು ನೋಡೋಂಥ ಸಿನಿಮಾನ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನಾವು ನೋಡಿದ್ವಿ. ಸಿನಿಮಾ ನೋಡಿ ನಾವು ಬರಬೇಕಾದ್ರೆ ಕಣ್ಣೀರು ಹಾಕ್ತೀವಿ. ಆ ಸಿನಿಮಾ ನೋಡಿ ನಾವು ಆಚೆ ಬರಬೇಕಾದ್ರೆ ಪ್ರತಿಯೊಬ್ಬರು ಕಣ್ಣಲ್ಲಿಯೂ ಕಣ್ಣೀರು ಬರುತ್ತೆ. ಧನ್ಯವಾದಗಳು. ಹೀಗೆ ಎಲ್ಲ ಥರ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.